ದೇವರು ಕಷ್ಟಪಟ್ಟು ಕಾಪಾಡುತ್ತಿದ್ದಾನೆ. ನೀವು ಇದನ್ನು ಕೇಳಲೇಬೇಕು. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆ ಪ್ರದರ್ಶನ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇಲ್ಲದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ. ನೋವನ್ನು ಅನುಭವಿಸಿದ ನಂತರವೂ ನರಳುತ್ತಿರುವವನು ಮುಗುಳ್ನಗುತ್ತಿದ್ದರೆ ಅವನ ಸೇಡನ್ನು ಮೇಲಿರುವವನು ತೀರಿಸಿಕೊಳ್ಳುತ್ತಿದ್ದಾನೆ ಎಂಬುದು ನಿಜ. ದೇವರು ಕಷ್ಟಪಟ್ಟು ಕಾಪಾಡುತ್ತಿದ್ದಾನೆ ಎಂದರೆ ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಎಂದರ್ಥ. ಇಂದು ನೀನು ಏನನ್ನು ಕಳೆದುಕೊಂಡಿರುವೆಯೋ ನಾಳೆ ಅದಕ್ಕಿಂತ ಶ್ರೇಷ್ಠವಾದಂಥದ್ದನ್ನು ಪಡೆಯುತ್ತೀಯ. ತಾಳ್ಮೆಯಿಂದ ಇರಬೇಕು ಅಷ್ಟೇ. ಜೀವನದಲ್ಲಿ ಬುದ್ಧಿವಂತನಾಗು, ಯಶಸ್ವಿಯಾಗುವೆ. ಆದರೆ ಅತಿ ಬುದ್ಧಿವಂತಿಕೆ ತೋರಿಸಬೇಡ, ಸರ್ವನಾಶವಾಗುವೆ. ದೇವರು ಇದ್ದಾನೆ ಎಂಬ ನಂಬಿಕೆ ಬಲವಾಗಿ ಇರಬೇಕೇ ಹೊರತು ದೇವರೇ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರದು. ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ. ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ. ಮುಂದೆ ಆಗುವುದೆಲ್ಲವೂ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ, ಜಾಸ್ತಿ ಕೊರಗಬೇಡಿ. ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ.